ಇತ್ತೀಚಿನ ದಿನಗಳಲ್ಲಿ ತೀವ್ರ ಬಿಸಿಲು ಮತ್ತು ಅಸಹನೀಯ ಹವಾಮಾನ ಪರಿಸ್ಥಿತಿಯಲ್ಲಿ ಜನರ ದಿನನಿತ್ಯದ ಜೀವನವೇ ಸವಾಲಾಗಿರುವ ಸಂದರ್ಭದಲ್ಲಿ ಜನಗಣತಿ 2026-27 ಸೆನ್ಸಸ್ ಸಂಬಂಧಿತ ಕಾರ್ಯಗಳು ನಡೀತಾ ಇದೆ. ಸ್ವಗಣನೆ ಅಂದರೆ ಸೆಲ್ಫ್ ಎನ್ಯುಮರೇಷನ್ ಆಯ್ಕೆ ಮೂಲಕ ಆನ್ಲೈನ್ನಲ್ಲಿ ವಿವರಗಳನ್ನು ನೀಡುವ ಅವಕಾಶವನ್ನು ನಿನ್ನೆವರೆಗೆ ಅಂದರೆ ಏಪ್ರಿಲ್ 15ರವರೆಗೆ ನೀಡಲಾಗಿತ್ತು. ಎಲ್ಲ ಶಾಲೆಗಳು ಕೂಡ ಪೇರೆಂಟ್ಸ್ ಗಮನಕ್ಕೆ ತಂದಿತ್ತು ಇದನ್ನು. ಈ ಹಂತದ ನಂತರ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಕಾರ್ಯವನ್ನು ಮುಂದುವರಿಸುತ್ತಾರೆ. ಆಗ ಆನ್ಲೈನ್ ಸೆನ್ಸಸ್ ಫಿಲ್ ಮಾಡಿದ ಐಡಿಯನ್ನು ಅವರಿಗೆ ಕೊಡಬೇಕಾಗತ್ತೆ. ಜನಗಣತಿ ಅಂದರೆ ದೇಶದ ಎಲ್ಲ ಜನರ ಬಗ್ಗೆ ವಿವರಗಳನ್ನು ಸಂಗ್ರಹಿಸುವ ಮಹತ್ವದ ರಾಷ್ಟ್ರೀಯ ಪ್ರಕ್ರಿಯೆಯಾಗಿದ್ದು, ಇದರ ಮೂಲಕ ಜನಸಂಖ್ಯೆ, ಶಿಕ್ಷಣ, ಉದ್ಯೋಗ, ವಸತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈ ಬಾರಿ ಜನಗಣತಿ ಹೆಚ್ಚು ಡಿಜಿಟಲ್ ಮತ್ತು ತಂತ್ರಜ್ಞಾನ ಆಧಾರಿತವಾಗಿದೆ. ಮೊಬೈಲ್ ಆ್ಯಪ್ ಮತ್ತು ಆನ್ಲೈನ್ ವ್ಯವಸ್ಥೆ ಮೂಲಕ ಕೆಲವರು ಸ್ವತಃ ತಮ್ಮ ಮಾಹಿತಿಯನ್ನು ಸಲ್ಲಿಸುವ ಅವಕಾಶವನ್ನು ಬಳಸಿಕೊಂಡಿದ್ದಾರೆ. ಇದರ ನಂತರ ಅಧಿಕೃತ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ವಿವರಗಳನ್ನು ಪರಿಶೀಲಿಸುವ ಹಾಗೆಯೇ ಉಳಿದ ಮಾಹಿತಿಯನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಜನರು ಜನಗಣತಿ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇಲ್ಲ ಎಂಬುದು ಕೂಡ ಚಿಂತೆಯ ವಿಷಯವಾಗಿದೆ. ಕೆಲವರು ಇದನ್ನು ಅಗತ್ಯವಿಲ್ಲದ ಪ್ರಕ್ರಿಯೆ ಎಂದು ತಪ್ಪಾಗಿ ಭಾವಿಸುತ್ತಿದ್ದಾರೆ ಅಥವಾ ಮಾಹಿತಿ ನೀಡಲು ನಿರಾಕರಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜನಗಣತಿ ಅಧಿಕಾರಿಗಳನ್ನು ಗೌರವದಿಂದ ಸ್ವೀಕರಿಸಬೇಕು ಎಂಬುದು ಪ್ರಮುಖವಾದ ವಿಷಯ. ಯಾಕೆಂದರೆ ಅವರು ಸರ್ಕಾರದಿಂದ ಅಧಿಕೃತವಾಗಿ ನೇಮಕಗೊಂಡ ತರಬೇತಿ ಪಡೆದ ಸಿಬ್ಬಂದಿಯಾಗಿದ್ದು, ಹೆಚ್ಚಿನವರು ಶಿಕ್ಷಕರೇ. ಅದರಲ್ಲಿ ಕೇವಲ ಅಂಕಿಅಂಶ ಸಂಗ್ರಹಿಸುವ ಕಾರ್ಯವನ್ನು ಅವ್ರು ಮಾಡ್ತಾರೆ. ಸಹಕಾರ ನೀಡದಿರುವುದು ಅಥವಾ ತಪ್ಪು ಮಾಹಿತಿ ನೀಡೋದು ದೇಶದ ಅಭಿವೃದ್ಧಿ ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಶಾಲೆ, ಆಸ್ಪತ್ರೆ, ರಸ್ತೆ, ನೀರು ಹಾಗೂ ಉದ್ಯೋಗ ಯೋಜನೆಗಳ ರೂಪುರೇಷೆಗಳಿಗೆ ಈ ಮಾಹಿತಿಯ ಆಧಾರವಾಗಿರುತ್ತೆ. ಜನರಲ್ಲಿ ಇರುವಂತಹ ಗೊಂದಲ, ನಿರ್ಲಕ್ಷ್ಯ ಅಥವಾ ಅನುಮಾನಗಳನ್ನು ದೂರ ಮಾಡುವ ಅಗತ್ಯವಿದೆ. ಜನಗಣತಿ ಯಾವುದೇ ತೆರಿಗೆ ಅಥವಾ ವೈಯಕ್ತಿಕ ತೊಂದರೆಗೆ ಬಳಸಲಾಗೋದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಗಣತಿದಾರರನ್ನ ಮಾನವೀಯತೆ, ಶಾಂತಿ ಮತ್ತು ಸಹಕಾರದೊಂದಿಗೆ ಸ್ವಾಗತಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ವಿಶೇಷವಾಗಿ ಇಂತಹ ಕಠಿಣ ಹವಾಮಾನ ಪರಿಸ್ಥಿತಿಯಲ್ಲಿ ಅವರ ಕೆಲಸಕ್ಕೂ ಗೌರವ ನೀಡೋದು ಅತ್ಯಗತ್ಯ. ಯಾವುದೇ ಸಂಶಯಗಳಿದ್ದರೆ ಪ್ರಶ್ನೆ ಕೇಳಿ ಸ್ಪಷ್ಟನೆ ಪಡೆಯಬಹುದು. ಆದರೆ ಗಣತಿ ಪ್ರಕ್ರಿಯೆಗೆ ಅಡ್ಡಿಯಾಗುವ ರೀತಿಯಲ್ಲಿ ವರ್ತಿಸಬಾರದು ಅಂತ ಅಧಿಕಾರಿಗಳು ಕೂಡ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಜನಗಣತಿ ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಪ್ರತಿಯೊಬ್ಬ ನಾಗರಿಕನ ಸಹಕಾರ ಅತ್ಯಂತ ಅಗತ್ಯವಾಗಿದೆ.